ಇನ್ನು ವಿಧಾನಸೌಧ ವಿಕಾಸಸೌಧ ನೌಕರರು ನೋಡಲೇಬೇಕಾಗಿರುವಂತ ಸುದ್ದಿ ಇದು. ಇದು ಈ ಕ್ಷಣದ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಏನಪ್ಪಾ ಸರ್ಕಾರಿ ನೌಕರರು ನೋಡಲೇಬೇಕಾಗಿರುವ ಸ್ಟೋರಿಯನ್ನ ಪವರ್ ಟಿವಿ ಏನ್ ತೋರಿಸುತ್ತೆ ಅಂತೀರಾ? ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಆಹಾರ ಡೇಂಜರ್ ಡೇಂಜರ್ ಡೇಂಜರ್. ವಿಧಾನಸೌಧ ವಿಕಾಸಸೌಧ ಹೋಟೆಲ್ನಲ್ಲಿ ಕಳಪೆ ಆಹಾರ. ರಾಜಕೀಯ ನಾಯಕರು ಸರ್ಕಾರಿ ನೌಕರರು ಸೇವಿಸುವಂತ ಆಹಾರ ಇದೆಯಲ್ಲ, ಇದು ಕಳಪೆ. ವಿಧಾನಸೌಧ ಹೋಟೆಲ್ ಊಟದಲ್ಲಿ ಜಿರಳೆ ಪತ್ತೆಯಾಗಿದೆ. ಅಬ್ಬಬ್ಬಾ, ಜಿರಳೆ ಊಟ ಸೇವಿಸ್ತಾ ಇದ್ರ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ವೇಳೆ ಬಟಾ ಬಯಲಾಗಿದೆ. ಕೂಡಲೇ ನೋಟಿಸ್ ಅನ್ನ ಕೊಟ್ಟು ಹೋಟೆಲ್ ಅನ್ನ ಸೀಸ್ ಮಾಡಿದ್ದಾರೆ ಆಫೀಸರ್ಸ್. ಸರ್ಕಾರಿ ನೌಕರರೇ, ಬಾಯಿ ಚಪ್ಪರಿಸ್ಕೊಂಡು ತಿಂತೀರಲ್ಲ ನೀವು, ಅದೇ ಹೋಟೆಲ್ನಲ್ಲಿ ಜಿರಳೆ ಪತ್ತೆಯಾಗಿರೋದು ಗೊತ್ತಾಗಿದೆ. ನೋಡಿ, ಇದು ವಿಧಾನಸೌಧದ ಒಳಗಡೆ ಇರುವಂತ ಹೋಟೆಲ್ ಇದು. ನಾವು ಯಾವುದೋ ವಿಧಾನಸೌಧ ಹೊರಗಡೆ ಇರೋದೇ ತೋರಿಸ್ತಾರ ನಿಮಗೆ. ನೋಡಿ, ಸರ್ಕಾರಿ ಅಧಿಕಾರಿಗಳು ಸೇವಿಸುವಂತಹ ರುಚಿಯಾಗಿರುವಂಥ ಖಾದ್ಯಗಳು ಅವೆಲ್ಲವನ್ನ ಕೂಡ ಸೇವಿಸ್ತಾರಲ್ಲ, ಇದೇ ಸರ್ಕಾರಿ ಅಧಿಕಾರಿಗಳು ತಿನ್ನುವಂಥ ಆಹಾರ ಪದಾರ್ಥ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಇವತ್ತು ಅಧಿಕಾರಿಗಳು ದಾಳಿ ಮಾಡಿ ಚೆಕ್ ಮಾಡಿದಾರಲ್ಲ, ಆಗ ಬಟಾ ಬಯಲಾಗಿದೆ. ಎಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈಗಾಗಲೇ ನೋಡ್ತಾ ಇದ್ದೀವಿ ಅಧಿಕಾರಿಗಳು ಎಲ್ಲಾ ಕಡೆ ದಾಳಿಯನ್ನ ಮಾಡ್ತಾ ಇದ್ರಲ್ಲ, ಈಗ ವಿಧಾನಸೌಧದ ಒಳಗಡೆಯೂ ಇರುವಂತ ಕ್ಯಾಂಟೀನ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಆಗ ಗೊತ್ತಾಗಿದೆ ಸರ್ಕಾರಿ ಅಧಿಕಾರಿಗಳು ಎಂತ ಊಟವನ್ನ ಸೇವಿಸ್ತಾ ಇದ್ರು ಅಂತ. ಈ ವಿಚಾರ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವು, ನಿಜಕ್ಕೂ ಕೂಡ ವಿಧಾನಸೌಧ ವಿಕಾಸಸೌಧ ಜೊತೆಗೆ ಶಾಸಕರ ಭವನ, ಸರ್ಕಾರಿ ನೌಕರರು ಜೊತೆಗೆ ರಾಜಕೀಯ ನಾಯಕರು ಯಾರೆಲ್ಲ ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇದ್ರು ಅಂತಹ ಊಟ, ಯಾಕಂದ್ರೆ ಅಂತಹ ಊಟ ಎಂಥದ್ದು ಅಂತೇಳಿ ಇದೀಗ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ವಿಧಾನಸೌಧ ವಿಕಾಸಸೌಧ ಶಾಸಕರ ಭವನ ಅಂತಂದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಜೊತೆಗೆ ಸರ್ಕಾರಿ ನೌಕರರು ಜೊತೆಗೆ ಅಲ್ಲೆಲ್ಲ ಪೊಲೀಸ್ ಇಲಾಖೆ ಇರುತ್ತೆ. ಬಹಳ ಜವಾಬ್ದಾರಿಯಿಂದ ಅಡುಗೆ ಮಾಡಲಾಗಿರುತ್ತೆ ಅಂತೇಳಿ ಸಾಕಷ್ಟು ಜನರು ಪ್ರೀತಿಯಿಂದ ಊಟ ಮಾಡ್ತಾರೆ. ಆದರೆ ಅಲ್ಲಿನ ಅಡುಗೆ ಕೋಣೆಗಳು ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾವೆ, ಜೊತೆಗೆ ಅಲ್ಲಿ ಆಹಾರ ತಯಾರಿಸುವ ಮಟ್ಟಿಗೆ ಅಲ್ಲಿ ಎಷ್ಟು ಶುಚಿತ್ವವನ್ನು ಕಾಪಾಡ್ಕೊಂಡಿದ್ದಾರೆ, ಮತ್ತು ಅವ್ರು ತಯಾರಿಸುವಂಥ ಆಹಾರ ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿದೆ ಅಂತೇಳಿ ಏಕಾಏಕಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ರೈಡ್ ಮಾಡೋಂಥ ಸಂದರ್ಭದಲ್ಲಿ ಗೊತ್ತಾಗ್ತಿರುವಂಥದ್ದು. ಅಂದರೆ ಅಲ್ಲಿ ಕೊಡ್ತಿರುವಂಥ ಆಹಾರ ನಿಜಕ್ಕೂ ಕೂಡ ಕಳಪೆ ಆಹಾರ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಯಾವುದೇ ಅಂದರೆ ಗುಣಮಟ್ಟದ ತಿನ್ನಲು ಯೋಗ್ಯವಲ್ಲದ ಆಹಾರ, ಅಂಥ ಆಹಾರವನ್ನು ಸೇವನೆ ಮಾಡ್ತಿದ್ದಾರೆ, ಅಂಥ ಆಹಾರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಶುಚಿತ್ವವನ್ನೇ ಕಾಪಾಡಿಕೊಂಡಿಲ್ಲ. ಎಲ್ಲಂದ್ರೆ ಅಲ್ಲಿ ಜಿರಳೆಗಳು ಓಡಾಡ್ತಿದ್ದಾವೆ, ಜೊತೆಗೆ ಅವ್ರು ತಿನ್ನಲು ಕೊಡುವಂತಹ ಪ್ಲೇಟ್ ತುಂಬ ಕಂಪ್ಲೀಟ್ ಜಿರಳೆಗಳು ಓಡಾಡ್ತಿದ್ದಾವೆ. ಅದನ್ನ ಕ್ಲೀನ್ ಮಾಡಿ ತೊಳೆದು ಕೊಡೋದಿಲ್ಲ. ಸೊ ಹೆಂಗ್ ಬೇಕಾ ಹಂಗೆ ಕೊಡ್ತಾರೆ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಸೊ ಯಾವಾಗ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೋಗಿದ ತಕ್ಷಣ ರೈಡ್ ಮಾಡಿದಾಗ ಗೊತ್ತಾಗ್ತಿದ್ದಂಗೆ ಇಂತಹ ಶುಚಿತ್ವವನ್ನು ಕಾಪಾಡ್ಕೊಂಡಿಲ್ಲ, ಜೊತೆಗೆ ಕಳಪೆ ಆಹಾರ, ಜೊತೆಗೆ ಜಿರಳೆ ಮಟ್ಟದಲ್ಲಿ ಜನರಿಗೆ, ಇಲ್ಲಿನ ರಾಜಕೀಯ ನಾಯಕರಿಗೆ, ಸರ್ಕಾರಿ ನೌಕರಿಗೆ ತಿನ್ನಿಸ್ತಾ ಇದ್ದೀರಿ ಅಂತೇಳಿ ಗೊತ್ತಾಗುತ್ತೆ. ಕೂಡಲೇ ಅವರಿಗೆ ಹೋಟೆಲ್ಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಏನು ಒಂದು ಅಂದ್ರೆ ಇದರಲ್ಲಿ ವಿಕಾಸಸೌಧದಲ್ಲಿರುವಂತಹ ಹೋಟೆಲ್ ಕಂಪ್ಲೀಟ್ ಶುಚಿತ್ವ ಕಾಪಾಡ್ಕೊಂಡಿಲ್ಲ, ಕಳಪೆ ಆಹಾರ ಗೊತ್ತಾದ ತಕ್ಷಣ ಕೂಡಲೇ ನೋಟಿಸ್ ಕೊಟ್ಟು ಕೂಡಲೇ ಈಗಾಗಲೇ ಬಂದ್ ಮಾಡಿಸುವಂತ ಕೆಲಸವನ್ನು ಕೂಡ ಹೋಟೆಲ್ ಅನ್ನ ಸೀಸ್ ಮಾಡುವಂತ ಕೆಲಸ ಈಗಾಗಲೇ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಕೂಡ ವಿಧಾನಸೌಧ ವಿಕಾಸಸೌಧ ಇಂತಹ ಹೋಟೆಲ್ಗಳಲ್ಲೇ ಈ ರೀತಿ ಹಿಂಗಾದ್ರೆ ಇನ್ನು ಹೊರಗಡೆ ಜನಸಾಮಾನ್ಯರು ತಿನ್ನುವಂತಹ ಹೋಟೆಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಗುಣಮಟ್ಟದ ಆಹಾರ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಶುಚಿತ್ವವನ್ನ ಕಾಪಾಡ್ಕೊಳ್ತಿದೆ ಅಂತೇಳಿ ಯಕ್ಷ ಪ್ರಶ್ನೆ ಕಾಡ್ತಿರುವಂತದ್ದು. ಸೊ ಇನ್ನಾದ್ರೂ ಈಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ, ಯಾವ ದಂಡವನ್ನ ಹಾಕ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ಅಲ್ಲಿನ ರಾಜಕೀಯ ಪ್ರಭಾವಿ ನಾಯಕರಿಗೆ ಏನಾರ ಮಣಿದು ಸುಮ್ಮನಾಗ್ತಾರ ಅಂತನೂ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಶಿವು, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.